ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಹುಬ್ಬಳ್ಳಿಯ ಮಹಾನಗರ ಪಾಲಿಕೆಯ ಎದುರುಗಡೆ ನಡೆಯುತ್ತಿರುವ ಪೌರಕಾರ್ಮಿಕರ ಸತ್ಯಾಗ್ರಹದ ಬಗ್ಗೆ ಅಪ್ಡೇಟನ್ನು ತಮಗೆ ನೀಡ್ತಾ ಇದ್ದೀನಿ. ವಿಷಯ: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳನ್ನು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ರಾಜ್ಯದ ಪಾಲಿಕೆಗಳ ಪೌರಕಾರ್ಮಿಕರ ನೇಮಕಾತಿ ನಿಯಮಗಳು 2017 ಅಡಿಯಲ್ಲಿ ನೇಮಕಾತಿ ಮೂಲಕ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಬಗ್ಗೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕ ಹುದ್ದೆಗಳನ್ನು ಕರ್ನಾಟಕ ರಾಜ್ಯದ ಮುನ್ಸಿಪಲ್ ಕಾರ್ಪೊರೇಷನ್ ನಿಯಮಗಳು 2017 ಅಡಿಯಲ್ಲಿ ಸರ್ಕಾರದ ಅಧಿಸೂಚನೆಯಂತೆ ಹಾಗೂ ಉಲ್ಲೇಖ ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆ ಇವರ ಪತ್ರದಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಧಾರವಾಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಷೇಮಾಭಿವೃದ್ಧಿ, ದಿನಗೂಲಿ, ಗುತ್ತಿಗೆ, ಹೊರಗುತ್ತಿಗೆ, ಇತರೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಂದ ದಿನಾಂಕ 16/3/2018 30/3/2018 ಅರ್ಜಿ ಸಲ್ಲಿಸುವಂತೆ ಅವಕಾಶವನ್ನು ನೀಡಿ ದಿನಾಂಕ 18/3/2018 ಪ್ರಕಟಣೆ ಹೊರಡಿಸಲಾಗಿರುತ್ತದೆ. ಉಲ್ಲೇಖ ಅನ್ವಯ ಪೌರ ಕಾರ್ಮಿಕರ ನೇಮಕಾತಿಯನ್ನು ನೇರ ನೇಮಕಾತಿ ಮಾಡಿಕೊಳ್ಳಲು ಸ್ವೀಕೃತಿಯಾದ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹ ನೌಕರರನ್ನು ಆಯ್ಕೆ ಮಾಡಲು ಆಯ್ಕೆ ಪ್ರಾಧಿಕಾರವನ್ನು ರಚಿಸಿರುತ್ತಾರೆ. ಆತ್ಮೀಯ ಪೌರ ಕಾರ್ಮಿಕ ಬಂಧುಗಳೇ, ಕಳೆದ 28 ದಿನಗಳಿಂದ ಪೌರ ಕಾರ್ಮಿಕರು ನೇರ ನೇಮಕಾತಿ, ನೇರ ವೇತನ ಇನ್ನಿತರೆ ಒಪ್ಪತ್ತಾಯಗಳನ್ನು ಈಡೇರಿಸಲು ಆಗ್ರಹಿಸಿ ನಿರಂತರವಾದಂತಹ ಹೋರಾಟಗಳನ್ನು ನಡೆಸಿದ್ದೇವೆ. ಅದರ ಪರಿಣಾಮವಾಗಿ ನಿನ್ನೆ ದಿವಸ ಪೂಜ್ಯ ಮಹಾಪೌರರು ಈ ಬಗ್ಗೆ ನಮ್ಮ ಗಮನಕ್ಕೆ ತಂದು ಏನು ಪೌರ ಕಾರ್ಮಿಕರ ನೇರ ನೇಮಕಾತಿ ಆದೇಶ ಪತ್ರಗಳಿದೆ ಅದನ್ನ ನಾಳೆ ವಿತರಣೆ ಮಾಡ್ತೀವಿ. ಅದರ ಜೊತೆಗೆ ಸಂಘದ ಕೊಠಡಿಯ ಚಾವಿಯನ್ನು ನಿಮಗೆ ಹಸ್ತಾಂತರ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದರಂತೆ ಇವತ್ತು ಜಿಬಿ ಇದ್ರು ಕೂಡ ಅವರಿಷ್ಟು ಬಿಜಿ ಇದ್ರು ಕೂಡ ಪೌರ ಕಾರ್ಮಿಕರ 28 ದಿನದಿಂದ ಕುಂತಿದ್ದಾರೆ ಅಂತೇಳಿ ಅವರು ಮಾನವೀಯತೆ ದೃಷ್ಟಿಯಿಂದ ಇವತ್ತಿನ ದಿವಸ ಮಧ್ಯಾಹ್ನ ಊಟದ ಸಮಯದಲ್ಲೂ ಕೂಡ ಊಟವನ್ನು ಬಿಟ್ಟು ಇಲ್ಲಿ ಪೌರ ಕಾರ್ಮಿಕರ ಬಗ್ಗೆ ಅವರ ಕಾಳಜಿಯನ್ನು ತೋರಿಸಿದ್ದಾರೆ. ಹಾಗಾಗಿ ಪೂಜ್ಯ ಮಹಾಪೌರರು ಪೌರ ಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡಿದರು. ಪ್ರತಿಭಟನೆಯನ್ನು ಮತ್ತು ಸಂಘದ ಅಧ್ಯಕ್ಷರಾದಂತಹ ರಜಾ ಗಿಂಟಾಳ್ ಅವರು ಹಾಗೂ ಎಲ್ಲ ನನ್ನ ಪೌರ ಷರತ್ತುಗಳು ಈ ರೀತಿ ಇವೆ. ನೇಮಕಾತಿ ಹಿಡಿದ ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ಸಿಂಧುತ್ವ ಪ್ರಮಾಣ ಪತ್ರವನ್ನು 90 ದಿನದೊಳಗಾಗಿ ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಅಭ್ಯರ್ಥಿಗಳು ನೇಮಕಾತಿ ಆದೇಶ ಪಡೆದ 10 ದಿನದೊಳಗಾಗಿ ನಿಯುಕ್ತಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ತಪ್ಪಿದಲ್ಲಿ ಅಭ್ಯರ್ಥಿಗಳಿಗೆ ನೇಮಕಾತಿ ಹೊಂದಲು ಇಚ್ಛೆ ಇಲ್ಲವೆಂದು ಭಾವಿಸಿ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. ನಿಗದಿತ ಅವಧಿಯ ನಂತರ ಸಲ್ಲಿಸಲಾಗುವ ಯಾವುದೇ ಅರ್ಜಿಗಳನ್ನು ಪರಿಗಣಿಸಲಾಗುವುದು. ಅಭ್ಯರ್ಥಿಗಳು ಸರ್ಕಾರ ಮತ್ತು ಹೋರಾಡಳಿತ ನಿರ್ದೇಶನಗಳನ್ನು ಕಾಲಕಾಲಕ್ಕೆ ಹೊಂದಿಸುವ ಎಲ್ಲ ಸೇವಾ ನಿಯಮಗಳು ಹಾಗೂ ಆದೇಶಗಳಿಗೆ ಬದ್ಧರಾಗಿರತಕ್ಕದ್ದು. ಸೇವೆಗೆ ಹಾಜರಾಗುವ ಪೂರ್ವದಲ್ಲಿ ಸರ್ಕಾರಿ ಸೇವೆಗೆ ಅರ್ಹರಾಗಿರುವುದಾಗಿ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ದೃಢೀಕೃತ ಆಯ್ಕೆ ಪ್ರಮಾಣಪತ್ರ ಸಲ್ಲಿಸಿದ ನಂತರವೇ ವೇತನ ಪಾವತಿಗೆ ಕ್ರಮವಹಿಸಲಾಗುವುದು. ಸಭೆಗೆ ಹಾಜರಾಗುವ ಪೂರ್ವದಲ್ಲಿ ಜನ್ಮ ದಿನಾಂಕಕ್ಕೆ ಸಂಬಂಧಿಸಿದ ಜನ್ಮ ದಿನಾಂಕಕ್ಕೆ ಸಮರ್ಥನೆ ಮಾಡುವಂತಹ ಶೈಕ್ಷಣಿಕ ದಾಖಲೆಗಳು ದಾಖಲೆಯೊಂದಿಗೆ ಸೇವೆಗೆ ಹಾಜರಾತಿ ಮಾಡಿಕೊಳ್ಳಲಾಗುವುದು. ಆದೇಶ ಪ್ರತಿ ಮಲ್ಲು ಕೊಡೋಣ. ಆಮೇಲೆ ಕಂಡೀಷನ್ ಹಾಕಿ ಸೇವೆಗೆ ಹಾಜರಾದಾಗ ಸರ್ಕಾರದ ಕೆಲಸದ ಬಗ್ಗೆ ನಿಷ್ಠೆ ಪ್ರಮಾಣ ಪತ್ರ ನಿರ್ಧಾರದಿಂದ ಹೊಸ ಪಿಂಚಣಿ ಯೋಜನೆ 1/4/2006 ಆದೇಶ ಪತ್ರವನ್ನು ಕೊಡ್ತಾರೆ. ಇನ್ನು ಉಳಿದ ಆದೇಶ ಪತ್ರಗಳನ್ನು ನಮ್ಮ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರು ಜಿಲ್ಲಾ ಅಭ್ಯರ್ಥಿಯು ಮದುವೆಯಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮಗಳು 2020 ಒಂದು ಕಾರ್ಯಕ್ರಮ ನಿಯಮ 30 ಹಾಜರಾಗುವ ಕಚೇರಿ ಮುಖ್ಯಸ್ಥರ ದೃಢೀಕೃತ ಅವರು ಅಭ್ಯರ್ಥಿಯು ಷರತ್ತುಗಳನ್ನು ಒಪ್ಪಿಕೊಂಡಿರುವ ಬಗ್ಗೆ
ಅದಕ್ಕೆ ಅದ್ರ ಜೊತೆಗೆ 252 ಕರ್ತವ್ಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಅದನ್ನು ಮುಚ್ಚುವಿಕೆಯನ್ನು ನೋಡಿಕೊಳ್ಳುವಂತ ಬರೆದುಕೊಳ್ಳತಕ್ಕಂಥದ್ದು. ಕೆಲಸನ ಮಾಡ್ತಾ ಇದ್ದೀವಿ. ಈ ಅದ್ರ ಜೊತೆಗೆ ತಮ್ಮ ಬೇಡಿಕೆ ಇರುತ್ತೆ ಅದನ್ನು ಕೊಟ್ಟಿಗೆ ಕೊಡುವಂತ ನಾವೇ ನಿಮ್ಗೆ ಅವಕಾಶ ಕೊಟ್ಟಿದ್ದೇವೆ. ನಮ್ಮ ಮಾಜಿ ಸಭಾನಾಯಕರು ತಿಪ್ಪನಂದಿಯವರು ಅಥವಾ ಜಿಲ್ಲಾಧ್ಯಕ್ಷ ತಿಪ್ಪನಂದಿಯವರು ನಮಗೆ ಸಭೆಯಲ್ಲಿ ಕೊಟ್ಟಾಗ ನಾವು 11ನೇ ತಾರೀಕು ಅದು ಜಾಗವನ್ನು ಕೊಡ್ತೇವೆ. ನಾವು ಹೋಗಿ ಆಫೀಸ್ ಕುಂದಿರುವಂತ ವ್ಯವಸ್ಥೆನ ಅದು ಮಾಡುವಂತ ಕೆಲಸ ಮಾಡ್ತೇವೆ. ಅದಕ್ಕೆ ಏನು ಬೇಡಿಕೆಲ್ಲ ಅದನ್ನು ಈಡೇರಿಸಿದೆ ಅನ್ನೋ ಒಂದು ಸಂತೋಷ ನಮ್ಮೆಲ್ಲ ಪಾಲಿಕೆ ಸದಸ್ಯರಿಗೆ ಅದ. ಅದಕ್ಕೆ ನೀವೇನು ಶಾಂತಿಯುತವಾಗಿ ಹೋರಾಟ ಮಾಡಿದ್ರಿ, ಇನ್ಮೇಲೆ ಅದನ್ನು ಇವತ್ತಿಂದ ನೀವು ಕೈ ಕೊಡ್ರಿ ಅನ್ನೋ ಮಾತನ್ನು ಮನವಿ ಮಾಡಿಕೊಂಡು ನೀವು ಶಾಂತವಾಗಿ ಹೋರಾಟ ಮಾಡಿ ತನ್ನ ದಿನ ಕೆಲಸ ಮಾಡೋ ಜೊತೆಗೆ ಕೆಲಸ ಮಾಡಿ ಬಂದು ಇಲ್ಲೇನು ಉಪವಾಸ ಸತ್ಯಾಗ್ರಹ ಇರ್ಕೊಂಡ್ರಿ ಆ ಸತ್ಯಾಗ್ರಹಕ್ಕೆ ನಾವು ಬಹಳ ಮೆಚ್ಚಿದ್ವಿ. ಅದರ ತಮ್ಮಲ್ಲಿ ಒಂದು ಮನವಿ ಮಾಡ್ತಿದ್ದೀನಿ. ಯಾವಾಗ ಸತ್ಯ ಅಹಿಂಸಾತ್ಮಕವಾಗಿರ್ಬೇಕು, ನಮಗೆ ಇನ್ನೊಬ್ಬರು ಮನಸ್ಸುಗಳಿರ್ಬೇಕು. ಅದಕ್ಕೆ ನಾವು ವಿಜಯಗೊಂಡೊಳಗೆ ಹೇಳ್ತಿದ್ದೀವಿ, ಈ ಸೇವಾ ಮೆರವಣಿಗೆ ಅಂತಿಂತಾಗಿ ದಯವಿಟ್ಟು ಮಾಡಬೇಕು. ಅವೇನಂತಂದ್ರೆ ಅಧಿಕಾರಿಗಳಿಗೂ ನಾವು ವೈಯಕ್ತಿಕವಾಗಿ ಅವ್ರ ಮನೆಯೊಳಗೆ ತೊಂದರೆ ಆಗ್ತವೆ. ಯಾವುದೋ ಅಧಿಕಾರಿಗಳಿಲ್ಲ, ನಾ ಇರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಂತ ಮಾಡಿ ಆಗ್ಬಾರ್ದು. ಈ ಗಾಂಧೀಜಿ ಅವರು ಏನು ನಮಗೆ ಪ್ರೇರಣೆ ಕೊಟ್ಟಿದ್ದು ಅಹಿಂಸಮತವಾದ ಬೇಡಿಕೆ ಇದು ಹೋರಾಟ, ಆ ತರವಾಗಿ ನಾವೆಲ್ಲರೂ ಅದಕ್ಕೆ ಒಟ್ಟು ಕೊಟ್ಟು ಅವರ ಆದರ್ಶ ಪಾಲಿಸಿಕೊಂಡು ನಮ್ಮ ಬೇಡಿಕೆಯನ್ನು ಎದುರಿಸುವಂತ ಪ್ರಯತ್ನ ಮಾಡೋದು. ಅವರು ಅಹಿಂಸಾತ್ಮಕವಾಗಿನ ನಮಗೆ ಸ್ವಾತಂತ್ರ್ಯ ಕೊಟ್ಟಾರೆ. ಇವೇನು ಸಣ್ಣ ಬೇಡಿಕೆ ಇಂಥವು ನಮಗೆ ಅಹಿಂಸಕವಾಗಿ ಹೋರಾಟ ಮಾಡ್ಕೊಂಡು ನಾವು ಪರಿವರ್ತನೆ ಮಾಡಲಿ. ಅದು ಎಲ್ಲರೂ ನೀವು ಸಹಕಾರ ಕೊಟ್ಟಿದ್ರಿ. ನಮ್ಮ ಪಾಲಿಕೆ ಸದಸ್ಯರಿಗೆ ವಿರೋಧ ಪಕ್ಷಕ್ಕೆ ವಂದಿಸಿ ಇವತ್ತು ಈ ಆದೇಶ ಪತ್ರವನ್ನು ತಂದು ಕೊಡ್ತಾ ಇದ್ದೇನೆ. ಸೋಡಿಯವರು ಮಾತನಾಡುವಂತ ವಿನಂತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರು ಆದ ವಿಜಯ ಗೊಂಡೋಲ್ ಅವರು ಮತ್ತು ಇಲ್ಲಿ ಮಹಾಪೌರರು ಮತ್ತು ಇಲ್ಲಿ ಸೇರಿದ ನಮ್ಮ ಪೌರ ಕಾರ್ಮಿಕರು ಇವತ್ತು ನಮ್ದೇನು ಬೇಡಿಕೆ ಇತ್ತು, ಇವತ್ತೆಲ್ಲ ಬೇಡಿಕೆಗಳನ್ನು ಇವತ್ತು ಮಹಾಪೌರರ ನೇತೃತ್ವದಲ್ಲಿ ಇವತ್ತು ಕಮಿಷನರ್ ಜೊತೆ ಚರ್ಚೆ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಇವತ್ತು ನಿನ್ನೆ ಗೊಂಡೋಲ್ ಅವ್ರ ಜೊತೆ ಮಾತಾಡಿದಂಗೆ ಇವತ್ತು ಸಾಂಕೇತಿಕವಾಗಿ 5 ನೇಮಕಾತಿ ಪತ್ರಗಳನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಉಳಿದ 127 ಉಳಿದ ಪತ್ರಗಳನ್ನು ಈಗಾಗಲೇ ರೆಡಿ ಇದ್ದಾವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕೇಂದ್ರ ಸಚಿವರು ಬಂದ ಮೇಲೆ ಇಲ್ಲಿ ಎಲ್ಲ ಶಾಸಕರು ಕಳ್ಕೊಂಡು ಒಂದು ಕಾರ್ಯಕ್ರಮ ಮಾಡಿ ಅದನ್ನು ನಾವು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಸಂದರ್ಭ ಇರುತ್ತೆ. ಮತ್ತು ಅವ್ರದ್ದೇನು ಬೇಡಿಕೆ ಇತ್ತು, ಒಂದು ಅಧ್ಯಕ್ಷರು ಕೊಠಡಿ ಕೊಡೋದು ಅವ್ರ ಸಮ್ಮುಖದಲ್ಲಿ ಅದರ ಕೊಠಡಿಯನ್ನು ಖಾಲಿ ಮಾಡಿ ಅವ್ರು ಕೊಡ್ತೇವೆ. ಅದಕ್ಕೆ ಇವತ್ತಿನ ಮಟ್ಟ ತಾವು ಏನು ಸಾಂಕೇತಿಕವಾಗಿ ಧರಣಿ ಮಾಡಿದ್ರಿ, ನಾವೆಲ್ಲರೂ ನಮ್ಗೆ ರಿಕ್ವೆಸ್ಟ್ ಮಾಡ್ತಾ ತಮಗೆ ಮಹಾನಗರ ಪಾಲಿಕೆ ಜನತೆ ಪರವಾಗಿ ನಾವೆಲ್ಲರೂ ಈ ಧರಣಿಯನ್ನು ಕೈ ಬಿಡಬೇಕಂತ ಎಲ್ಲರಿಗೂ ಮತ್ತೊಮ್ಮೆ ವಿನಂತಿ ಮಾಡಿ ನನ್ನ 2 ಮಾತು ಮುಗಿಸ್ಕೊಂಡು ನಮಸ್ಕಾರ. ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತ ರಾಜಣ್ಣ ಕೊರಿಯವರು ಮಾತನಾಡುವಂತ ವಿನಂತಿ ಮಾಡ್ತಾರೆ. ನಿಮ್ಮ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತ ಬಹಳ ಖುಷಿಯಿಂದ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಜೊತೆಗೆ ಪೂಜ್ಯ ಮಹಾಪೌರರು, ಆಯುಕ್ತರು, ಎಲ್ಲ ಸಭಾ ನಾಯಕರು, ವಿರೋಧ ಪಕ್ಷದ ನಾಯಕರು, ಉಪಮಹಾಪೌರರು, ಪಾಲಿಕೆ ಎಲ್ಲಾ ಗೌರವಾನ್ವಿತ ಸದಸ್ಯರು ನಿಮ್ಮ ಹೋರಾಟಕ್ಕೆ ಮನ್ನಣೆಯನ್ನು ಕೊಟ್ಟು ಇವತ್ತು ಆದೇಶ ಪ್ರತಿಯನ್ನು ನೀಡ್ತಾ ಇದ್ದಾರೆ. ಮತ್ತು ದಯವಿಟ್ಟು ಈಗ ತಮ್ಮ ಹೋರಾಟವನ್ನ ಕೈ ಬಿಟ್ಟು ನಿಮ್ಮ ಕೆಲಸಕ್ಕೆ ನೀವೆಲ್ಲ ಸೇರ್ಪಡೆ ಆಗ್ರಿ. ನಾವು ಸದಾ ನಿಮ್ಮ ಜೊತೆಗೆ ಇರ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಶುಭವನ್ನು ಹಾರೈಸ್ತೇವೆ. ಎಲ್ಲರೂ ನಮಸ್ಕಾರ. ನೋಡ್ರಿ 5 ಮಂದಿ ಹೆಸರು